ನಮಸ್ಕಾರ ಸ್ನೇಹಿತರೆ, ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನೆಲ್ನ ಮನದಾಳದ ಸಾಲುಗಳ 11ನೇ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಬಸವಣ್ಣನವರ ಈ ವಚನದಿಂದ ಮಾತಿನ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆಯನ್ನು ತುಂಬ ಸರಳ ರೀತಿಯಲ್ಲಿ ತಿಳಿದುಕೊಳ್ಳಬಹುದು. ಇದರಂತೆಯೇ ತಿಳಿದವರು ಹಿರಿಯರು ಈಗಾಗಲೇ ಹೇಳಿದ ಹಾಗೆ ನಾವಾಡುವ ನುಡಿ ಹೇಗಿರಬೇಕು, ಮಾತನಾಡುವಾಗ ನಮಗೆ ತಿಳಿದಿರಬೇಕಾದ ಅಂಶಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನಾಲಿಗೆ ಜ್ಞಾನೇಂದ್ರಿಯವೂ ಹೌದು, ಕರ್ಮೇಂದ್ರಿಯವೂ ಹೌದು. ಅಂದರೆ ರುಚಿ ಮತ್ತು ಮಾತು ಎಂಬ ಎರಡು ಪ್ರಮುಖ ಅಂಶಗಳನ್ನು ಹೊಂದಿರುವ ಇಂದ್ರಿಯವಾಗಿದೆ. ಎರಡೂ ಹಿತವಾಗಿ ಮತ್ತು ಮಿತವಾಗಿರಬೇಕು. ರುಚಿ ಹಿತಮಿತದಲ್ಲಿದ್ದರೆ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ. ಹಾಗೆ ಮಾತನಾಡುವ ಮಾತು ಹಿತವಾಗಿ ಮಿತವಾಗಿದ್ದರೆ ಜೀವನಕ್ಕೆ ಒಳ್ಳೆಯದು. ಮಾತನಾಡುವ ಮಾತಿಗೆ ತೂಕವಿರಬೇಕೇ ಹೊರತು ಮಾತನಾಡಿದಾಗ ಮತ್ತೊಬ್ಬರಿಗೆ ಮನಸ್ಸು ಭಾರವೆಂದೆನಿಸಬಾರದು. ಕೊಂಕು ಮಾತಿಗಿಂತ ಡೊಂಕು ಮಾತು ಲೇಸು. ಮಾತನಾಡುವ ಮಾತು ಸಂಗೀತದ ಸ್ವರಗಳು ಸೇರಿದಂತಿರಬೇಕು. ಮನಸ್ಸಿನ ಮೇಲಿನ ನಿಯಂತ್ರಣದಿಂದ ನಾವಾಡುವ ನುಡಿಯನ್ನು ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಕೆಲವೊಮ್ಮೆ ಮಾಡುವ ಕಾರ್ಯಕ್ಕಿಂತ ನಾವಾಡುವ ನುಡಿಗಳಿಂದ ಮತ್ತೊಬ್ಬರಿಗೆ ಸಮಾಧಾನಪಡಿಸಬಹುದು. ಧರ್ಮವಂತವನಾಗಬೇಕಾದರೆ ಮಾತಿನಲ್ಲಿ ಸತ್ಯತೆ ಮತ್ತು ಮಾಧುರ್ಯತೆ ತುಂಬಿರಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ. ಹಾಗಂತ ಮಾತನಾಡದೆ ಸುಮ್ಮನಿದ್ದರೆ ಅದು ಒಪ್ಪುವಂಥದ್ದಲ್ಲ. ಸಂದರ್ಭಕ್ಕನುಗುಣವಾಗಿ ಒಂದೆರಡು ನುಡಿಯಾಡಿದರೂ ಸಾಕಲ್ಲವೇ? ಅಂದರೆ ಅನಾವಶ್ಯಕ ಮಾತಿಗಿಂತ ಅವಶ್ಯಕತೆಗೆ ತಕ್ಕಂತೆ ಮತ್ತು ಅರ್ಥಗರ್ಭಿತವಾದಂಥ ಎರಡು ನುಡಿಯಾಡುವುದು ಎಷ್ಟೋ ಲೇಸು. ನಾವಾಡುವ ಮಾತಿನಿಂದ ಕೇಳುಗರಿಗೆ ಸಮಾಧಾನವನ್ನುಂಟು ಮಾಡಬೇಕೇ ವಿನಃ ಉದ್ವೇಗವನ್ನುಂಟು ಮಾಡುವುದಲ್ಲ. ಯಾರಾದರೂ ಒಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಚರ್ಚಿಸುತ್ತಿರುವಾಗ ತಾಳ್ಮೆಯಿಂದ ಆ ಮಾತುಗಳನ್ನು ಗಮನಿಸಿ. ಅದರಲ್ಲಿನ ಸರಿ ತಪ್ಪುಗಳನ್ನು ಆಲೋಚಿಸಿ ತೂಕ ಹಾಕಿ ಅದಕ್ಕೆ ತಕ್ಕಂತಹ ಪ್ರತ್ಯುತ್ತರವನ್ನೂ ನೀಡಿ. ಆಗ ಮಾತ್ರ ಅದು ಚರ್ಚೆಯಾಗಿರುತ್ತದೆ ಹೊರತು ವಾದ ವಿವಾದಗಳಿಗೆ ದಾರಿ ಮಾಡುವುದಿಲ್ಲ. ಕೇವಲ ನಾವಾಡುವ ನುಡಿಯ ಬಗ್ಗೆ ತಿಳಿದುಕೊಂಡು ಪಾಲಿಸುವುದರ ಜೊತೆಗೆ ಮತ್ತೊಬ್ಬರು ನಮ್ಮೊಂದಿಗೆ ಮಾತನಾಡುವಾಗ ನಾವು ಕೇಳುಗರಾಗುತ್ತೇವೆ. ಆಗ ಹೇಗೆ ನಡೆದುಕೊಳ್ಳಬೇಕು, ಅವರ ಮಾತುಗಳಿಗೆ ಪ್ರತಿಕ್ರಿಯಿಸುವುದು ಹೇಗೆ ಎಂಬುದನ್ನು ಅರಿತುಕೊಳ್ಳುವುದು ತುಂಬ ಮುಖ್ಯ. ಅದಕ್ಕೆ ಹೇಳುವುದು ನುಡಿದಂತೆ ನಡೆಯುವುದು ಎಂದು. ನುಡಿಯುವ ಮಾತು ನಿನ್ನ ನಡೆ ಮತ್ತು ನಡತೆಯನ್ನು ಹೇಳಬಲ್ಲದು. ಆಡಿದ ಮಾತಿನಂತೆ ನಡೆದುಕೊಳ್ಳುವಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಮಾತು ಸಂಬಂಧಗಳನ್ನು ಬೆಸೆಯುವಂತಿರಬೇಕು, ಆದರೆ ಹಾಳು ಮಾಡಬಾರದು. ಅತಿಯಾದದ್ದು ದುಸ್ಥಿತಿಗೆ, ಕೆಡಕಿಗೆ ದಾರಿ ಮಾಡುತ್ತದೆ. ಮಾತಿಗೆ ಇರುವ ಶಕ್ತಿ ಎಂಥದೆಂದರೆ ನೀ ಅಳಿದರೂ ನೀನಾಡಿದ ಹಿತವಚನ ಉಳಿಯುವುದು ಕೊನೆವರೆಗೂ. ಆ ಮಾತುಗಳಿಂದ ಎಷ್ಟೋ ನೊಂದ ಮನಗಳಿಗೆ ಸಾಂತ್ವನವನ್ನುಂಟು ಮಾಡಿರುತ್ತದೆ, ಸ್ಫೂರ್ತಿದಾಯಕವಾಗಿರುತ್ತವೆ ಹಾಗೂ ಮನ ಪರಿವರ್ತನೆಗೆ ದಾರಿ ಕಲ್ಪಿಸಿರುತ್ತವೆ. ಇದಕ್ಕೆ ಉದಾಹರಣೆ ನಮ್ಮ ಹಿರಿಯರು ಹೇಳಿದ ಗಾದೆ ಮಾತುಗಳು, ವಚನಕಾರರ ವಚನ ಭಂಡಾರ, ಪರಮ ಪೂಜ್ಯರ ಹಿತ ನುಡಿಗಳು, ಪ್ರವಚನಗಳು ಎಲ್ಲವೂ ಇಂದಿಗೂ ಜೀವಂತವಾಗಿವೆ. ಹಾಗೆ ಸತ್ಯದ ರೂಪ ತಾಳಿವೆ, ಮುಂದೆಯೂ ಇರುತ್ತವೆ. ಅವರಿಲ್ಲದಿದ್ದರೂ ಅವರಾಡಿದ ನುಡಿಗಳು, ಹಿತವಚನಗಳು ನಮ್ಮ ಜೀವನೋಪಾಯಕ್ಕೆ ಅಳಿಸಲಾರದಂತಹ ಮುದ್ರೆಗಳಾಗಿವೆ. ಈ ಸಂಗತಿಗಳನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಯತ್ನಿಸುತ್ತಾ ನಮ್ಮ ಜೀವನದಲ್ಲಿ ಅಳವಡಿಸುತ್ತಾ ಮುಂದೆ ಸಾಗೋಣ. ಮಾತು
ಕೇವಲ ಬಾಯಿಯಿಂದ ಬರುವುದಷ್ಟೇ ಅಲ್ಲ, ಮನಪೂರ್ವಕವಾಗಿರಬೇಕು, ಮನ ಮುಟ್ಟುವಂತಿರಬೇಕು ಹಾಗೂ ಮನ ತಣಿಸುವಂತಿರಬೇಕು. ಇಷ್ಟು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಭಿನ್ನ ಕಂಟೆಂಟ್ನೊಂದಿಗೆ ಸಿಗೋಣ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋಸ್ಗಳು ಸ್ವಲ್ಪ ತಡವಾಗಿದ್ದಲ್ಲಿ ಕ್ಷಮೆ ಇರಲಿ. ಧನ್ಯವಾದಗಳು.